ಎನ್ ಸಂತೇಶ್ ಅವರು ಹಾಕಿರ್ತಕ್ಕಂಥ ಮಳೆಗಾಯನ ಸಂತೇಶ್ ಅವರು ಹಾಲು ಮತದೊಳಗ 5 ಪ್ರಶ್ನೆಗಳೊಳಗ ಮತ್ತೊಂದು ಸವಾಲು ಹೊರತಕ್ಕಂಥ ಮಾತನ್ನು ಇವರು ಕೊಡ್ತಕ್ಕಂಥ ದೈವಕ್ಕೆ ಅವರು ಸ್ಟೇ ಕೊಟ್ಟಾರ. ಅದೇ ಪ್ರಕಾರವಾಗಿ ಅದು ಯಾವಪ್ಪ ಅಂತಂದ್ರೆ ಸಿದ್ದರಾಮನ ಸೊಂದನಿಗೆ ಅಂತಕ್ಕಂಥ ಪುರಾಣದೊಳಗೆ 2003ನೇ ಇಸ್ವಿ ಒಳಗ ಪ್ರಿಂಟ್ ಆಗಿರ್ತಕ್ಕಂಥ ಪುರಾಣದೊಳಗ ಅದು ಯಾವಪ್ಪ ಅಂತಂದ್ರೆ ಯಾವನ ಒಂದು ವಚನವು ಈ ಶಾಸನದ ಆರಂಭದಲ್ಲಿ ಬಂದಿದೆ. ಯಾವನ ಸಿದ್ದರಾಮನ ಒಂದು ವಚನವು ಈ ಶಾಸನದ ಆರಂಭದಲ್ಲಿ ಬಂದಿದೆ ಅಂತಕ್ಕಂಥ ಮಾತ ಈಗ ಯಾವ ಅಮೋಕ್ಷಿತ ಸಂತತಿ ಅವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಇವರು ಉತ್ತರ ಕೊಟ್ಟಾರ. ಈಗ ನಿಮ್ಮದ ಕರೆಕ್ಟ್ ಇತ್ತಂದ್ರೆ ಕರೆಕ್ಟ್ ಐತೆ ಅಂತ ಹೇಳಿ, ಅಲ್ಲಪ್ಪ ಅಂತಂದ್ರೆ ಅಲ್ಲ ಅಂತ ಹೇಳಿ. ಇಲ್ಲ ಕುಲ ಹಾಕೋದು ಹೋಗ್ಬಿಡ್ಲಿ ಗೊತ್ತೈತೆ. ಅಲ್ಲಂದ್ರೆ ಹೊಳೆ ಮತ್ತೆ ನೀವು ಬೇರೆ ಕೊಡ್ಬೇಕ, ಅದನ್ನ ನಾವು ಬಿಡಂಗಿಲ್ಲ. ಮತ್ತೆ ವಿಚಾರ ಮಾಡಿಕೊಂಡು ಅದನ್ನ ಕೊಡ್ಬೇಕು. ಅವ್ರಂದ್ರ ಒಪ್ಕೋಬೇಕು, ಅಲ್ಲಂದ್ರೆ ಬೇರೆ ಕೊಡ್ಬೇಕು. ಯಾಕೆ ಉತ್ತರ ಕೊಡ್ಬೇಕು? 5 ಗಂಟೆಗೆ ಅವ್ರು ಕೊಟ್ಟವ್ರು ತಿಳ್ಕೊಂಡು ಗಾಡಿ ಹತ್ತೇ ಬಿಡ್ತಾರ ಅವರು. ಬೇಡ ಈಗ ಹೌದಂದ ಬೆಳಿಗ್ಗೆ ಬಂದವ್ರು ಅಲ್ರಿ ಅಂದ್ರೆ ಬಿಡಂಗಿಲ್ಲ. ಈಗ ಹೇಳೇ ಬಿಡುದು. ಪ್ರಶ್ನೆ ಓದಿಲ್ಲ. ಯಾವನ ಒಂದು ವಚನವು ಈ ಶಾಸನದ ಆರಂಭದಲ್ಲಿ ಬಂದಿದೆ. ಯಾವನ ಸಿದ್ದರಾಮನ ಒಂದು ವಚನವು ಈ ಶಾಸನದ ಆರಂಭದಲ್ಲಿ ಬಂದಿದೆ. ಇದು ನಾನು ಈ ಬಂಡಾರೊಳಗೆ ಸತ್ಯ ಹೇಳ್ತಾನೆ, ನೇರವಾಗಿ ಉತ್ತರ ಕರೆಕ್ಟ್ ಆಯ್ತು. ನಾನು ವಚನ ಪ್ರಕಾರ ದಯಮಾಡಿ ಈಗ ಆಗಪ್ಪ ಅಂತಂದ್ರೆ ನೀವು ತೆಗೆದುಕೊಂಡು ಹೋಗಕ್ಕೆ ನಾನು ಹಿಡಿದ ದಯವಿಟ್ಟು. ಹಂಗಂದ್ರೆ ನಾವು ಹಿಡಿದ್ರೆ ಓದಕ್ಕೆ ನಿಮಗೂ ಸರಿ 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 ಗಪ್ಪ ಇರ್ಬೇಕು. ಈಗ ಏನು ಬಾಯ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಹಂಗಂದ್ರೆ ಇದು ಈಗ ಏನೈತಲ್ಲ ಸರ ಸರ ನಮಗೆ ಜನ ಬುಕ್ ಕೊಟ್ಟು ಬಿಡ್ರಿ, ನಾವು ವಿಚಾರ ಮಾಡ್ಕೊಳ್ಳೋದು. ಶನಿವಾರ ನೀವು ಮಾತಾಡೋರು ಸುಮ್ಮನೆ ನೀವ ಗಪ್ಪಿ ಯಾರು ಕೈ ಮಾಡಿ ಮಾತಾಡಕ್ಕೆ ಹೋಗ್ಬೇಡ್ರಿ. ನಮಗೆ ನೀವು ಏನು ಹೇಳಕ್ ಹೋಗ್ಬೇಡ್ರಿ. ದಯವಿಟ್ಟು ಕಮಿಟಿ ನಿರ್ಣಯನ ಕೊನೆ ನಿರ್ಣಯ ದಯವಿಟ್ಟು ಯಾರು ಮಾತಾಡ. ಈಗ ಏನೈತಲ್ಲ ಇದರ ಅಕ್ಷರವಾಗಿ ನಾವು ಪುರಾಣ ಓದಾಕತ್ತೀಮ. ಇದ ಪ್ರಕಾರ ಅದು ಉತ್ತರ ಬರ್ತಂತಂದ್ರೆ ಒಂದಕ್ಕೆ 2 ಪಾಯಿಂಟ್ ಹೋಗ್ತಾವ್ರು. ನಾವು ವಿಚಾರ ಮಾಡ್ಕೊಂಡು ನನಗೆ ಸ್ಟೇ ತರ್ಬೇಕು. ನೀವು ಅವ್ರಾಯ್ತು ಇವ್ರಾಯ್ತು. ಅದು ಕರೆಕ್ಟ್ ಐತೋ ತಪ್ಪಾಯ್ತು ಅದನ್ನ ಬಿಡಿಸ್ಕೊಂಡು ಚೆಕ್ ಮಾಡಿ ನಮಗ್ ತೋರಿಸ್ಬೇಡಿ. ಅವ್ರು ತಪ್ಪೈತಂದ್ರೆ ಆ ಪ್ರಶ್ನೆ ನಾವು ಬೆಳಕಿನ ಮಟ್ಟ ಹುಡುಕ್ಬೇಕು. ಇನ್ನು ನಮಗ ಈ ಪುರಾಣ ತೋರಿಸಿರಿ ಅಂದ್ರೆ ಮಾತಾಡಕ್ಕೆ ದಯಮಾಡಿ ಈಗ ಯಾರು ನನಗೆ ಹೇಳಕ್ ಹೋಗ್ಬೇಡಿ. ಯಾರೇ ಇರ್ಲಿ ಈ ಹುಡುಗರು ಬರ್ರಿ. ಈಗ ದಯಮಾಡಿ ಯಾರೋ ವಿನಂತಿ ಕೇಳೋದನ್ನ ಪಾಠ ಜಗಳ ಬೇಕಾಗಿಲ್ಲ. ಜಗಳ ನಿಮ್ಮ ಅಷ್ಟೇ ನಮಗೆ ನೀವು ಅಷ್ಟೇ ಅದ್ರಿ. ಈಗ ನೀವು ಕೇಳ್ತಕ್ಕ ಈಗ ಏನೈತಿ ನೋಡ, ಈಗ ಏನಾದ್ರು ಸ್ವಲ್ಪ ಅಕ್ಷರ ಓದ್ ದೋಸ್ಗಳು ನಿಮ್ಮದಾಗಿ ಆಗಿತ್ತಪ್ಪ ಅಂತಂದ್ರೆ ನಾಕೊಂಡು ಹಿಡಿಯಕ್ಕೆ ನಾವು ಹಿಡಿದ್ರು. ನಾನು ನಿರ್ಣಯ 2ನೇ ಪಡೆಗೆ ನಾ ಕೊಡ್ತೀನಿ. ಆಯ್ತು. ಈಗ ಅವರು ಕೇಳಿರ್ತಕ್ಕಂಥ ಪ್ರಶ್ನೆ ಈಗ ಓದಿ ನೋಡಕ್ಕಾಗಲಿ ನೋಡಿಲಿ. ಈಗ 2 ಬುಕ್ ನಾವು ತಗೊಂಡು ಚೆಕ್ ಮಾಡ್ತೀವಿ. 2ನೇ ಪಾಠಕ್ಕೆ ಏನಿದ್ರ ನಾವೇನೋದಲ್ಲೇ ಕೊಡ್ಬೇಕು. ದಯವಿಟ್ಟು ಸರ ನಾವ ಒಂದು ಕಬ್ಬ ಬಡಿದ್ರೆ 2 ಗಡಿಕೆ ಆಗ್ತದೆ. ಯಾಕೋ ಪ್ರಶ್ನೆ 2 ಆಗಿಲ್ಲ ಸರ್. ಒಂದ್ ಜೊತೆ ಪೆಂಡಿಂಗ್ ಅಂತ ಇರ್ಲಿ ಅಣ್ಣ. ಅದನ್ನ ಓದ್ರಿ ಹಿಂದಿನ ವಿವರ ಸರ್ ಚೆಕ್ ಮಾಡ್ತೇನೆ. ನೀವು ದಯಮಾಡಿ ಏನ್ ಹೇಳ್ತೇವಪ್ಪ ಅಂತಂದ್ರೆ ನಿಮಗೆ 5:30 ತನಕ ಟೈಮಿಂಗ್ ಕೊಡ್ತೀವಿ ನಾವು. ಯಾಕಂದ್ರೆ ನೀವು ಆಯ್ತಾಯ್ತು ಏನಾದ್ರು ನಿರ್ಣಯ ಇಲ್ಲ. ನಾವು ನಿರ್ಣಯ ಕೊಡೋದು 5:30ಗೆ. ಈಗ ದಯಮಾಡಿ ಹೇಳ್ತೀನಿ ಕೇಳಿ. ನಾವು ಪಾಲಕ್ಕೊಮ್ಮೆ ನಿರ್ಣಯ ಕೊಡೋದು ತಪ್ಪಾಗ್ತೈತಿ. 5:30ಗೆ ನಾವು ನಿರ್ಣಯ ಕೊಡ್ತೀವಿ. ನಿಮಗೆ ಸಿಕ್ಕೋದು ನನ್ನ ಕಡೆ ಹೋಗಿ ಕೊಡ್ರಿ, ಕೊಟ್ಟ ಎಲ್ಲ ಬರ್ಕೊಂಡು ಬೆಳಿಗ್ಗೆ ನಾವು ನಿರ್ಣಯ ತಗೊಂಡ್ಬಿಡ್ತಾನೆ.
ಯಾಕ ಹಾಕಿ ಕೇಳಕ್ಕೆ ಜನ ಭಾಳ ಕೊಡುತ್ತಿ ಅದಕ್ಕೆ ದಯಮಾಡಿ ನಿನಗೆ ಸಿಕ್ಕುದು ನೀರು ಕೊಡು ನಿನಗೆ ಸಿಕ್ಕುದು ನೀರು ಕೊಡು ಅಲ್ಲಪ್ಪ ಅಂತಂದ್ರೆ ಅದಕ್ಕೆ ಏನು ಅಂತ ನಾನು ಚರ್ಚೆ ಮಾಡೋಣ ನಿರ್ಣಾಯಕರು ಯಾರು ಇರ್ತಾರ ಯಾರಿಪ್ಪ ಅರ್ಜುನ ಮಾಸ್ತರ್ ಅವ್ರು ಇರ್ತಾರ ಅವ್ರ ಅದಾರಪ್ಪ ಅರ್ಜುನ್ ಸರ್ ಅದಾರ ಗಟ್ಟಿ ಸರ್ ಅದಾರ ಇರ್ತಾರ ನೋಡಿ ಗಾಯ ಇರ್ತಾರೆ ಕೈಯಾಗ ಇರ್ಲಿ ಯಾಕ ರಾಯಭಾಗದ ಜನ ಒಳ್ಳೆ ಜನ ಅದಾರ ಒಂದು ಮುಕ್ತ ಭಾವದ ಹುಡುಗ ಏನೋ ಪ್ರೋತ್ಸಾಹ ಮಾಡ್ತಾರ ಹೌದು ಒಳ್ಳೆ ಕಾರ್ಯಕ್ರಮ ಮಾಡಿಸ್ತಾರ ಆ ವಿಶ್ವಾಸ ಮ್ಯಾಗ ನಾ ಕಾರ್ಯಕ್ರಮ ಹಿಡಿದಿದ್ದೆ ಗುರುಗಳ ಮಗನ ಪದ ಹಾಡಿದ್ರ ಮಗನ ಮೇಳಿಗೆ ಕರೆಂಟ ನಾನೇ ಮಾತು ನೀವಂದಿದ್ರಿ